6.6 ಪ್ರಾಬ್ಲಮ್ ಫಿಗರ್ 6.2 ಅಂತಿದೆ. ನೀವು ಪ್ರಾಬ್ಲಮ್ ಅಲ್ಲಿ ಇನ್ ದಿ ಫಿಗರ್ 6.2 ಅಂತಿದೆ, ಅದನ್ನ ಅವಾಯ್ಡ್ ಮಾಡಿ ಇನ್ ದ ಫಿಗರ್ ಅಂತ ಬರ್ಕೊಳ್ಳಿ. ಆಯ್ತಾ? ಓಕೆ, ಫಿಗರ್ 6 ಬರ್ಕೊಂಡ್ರ? ಸೊ ಬರ್ರಿ, ಈಗ ಇಲ್ಲಿ ಕರೆಕ್ಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನ್ರಿ. ಎ ಬಿ ಸಿ ಪಾಯಿಂಟ್ಸ್ ಇದಾವೆ. ಎ ಬಿ ಸಿ ಆರ್ ಪಾಯಿಂಟ್ಸ್ ಆನ್ ಎ ಬಿ. ಎ ಎಲ್ಲಿದೆ? ಒ ಪಿ ಮೇಲಿದೆ. ಬಿ ಎಲ್ಲಿದೆ? ಒ ಕ್ಯೂ ಮೇಲಿದೆ. ಸಿ ಎಲ್ಲಿದೆ? ಒ ಆರ್ ಮೇಲಿದೆ. ಕರೆಕ್ಟ್ ಆಗಿ ನೋಡ್ರಿ. ಎ ಬಿ ಸಿ ಆರ್ ಪಾಯಿಂಟ್ಸ್ ಆನ್ ಒ ಪಿ, ಒ ಕ್ಯೂ, ಒ ಆರ್. ಕರೆಕ್ಟಾ? ಓಕೆ, ರೆಸ್ಪೆಕ್ಟಿವ್ಲಿ. ಸಚ್ ದಟ್ ಹೆಂಗಿದೆ ಅಂತಂದ್ರೆ, ಸಚ್ ದಟ್ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ, ಎ ಬಿ ಪಿ ಕ್ಯೂ ಗೆ ಪ್ಯಾರಲಲ್ ಆಗಿದೆ. ಅಂಡ್ ಒನ್ ಮೋರ್, ಎ ಸಿ ಪ್ಯಾರಲಲ್ ಟು ಪಿ ಆರ್. ಶೋ ದಟ್ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್. ಈಗ ಏನ್ ಮಾಡ್ಬೇಕು? ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಗೆ ಆಗಿದೆ ಅಂತ ತೋರಿಸ್ಬೇಕು. ಯಾವುದು? ಬಿ ಸಿ ಇಟ್ ಈಸ್ ಪ್ಯಾರಲಲ್ ಟು ಕ್ಯೂ ಆರ್. ಏನ್ ಆನ್ಸರ್ ತರಬೇಕು ಹೇಳಿ ನೀವು? ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಅಂದ್ರೆ ಏನನ್ನ ತರ್ತೀರಿ? OB by BQ is equal to OC by CR. ಯಾವುದು? ಸೊ ನಾನು Triangle OQR ಅಲ್ಲಿ. ಮೇಡಮ್, So triangle OQR ಅಲ್ಲಿ ಓ OB divided by ಆರ್ ಅಂಡ್ ಓ ಬಿ ಸಿ. ಹೌದಾ? ಬಿ ಸಿ yes sir. ಓ ಬಿ ಬೈ ಕ್ಯೂ ಪಿ, ಓ ಸಿ ಬೈ ಸಿ ಆರ್. ಓ ಬೈ ಕ್ಯೂ ಬಿ ಇಸ್ ಈಕ್ವಲ್ ಟು ಓ ಸಿ ಬೈ ಸಿ ಆರ್ ಅಂತ ತಂದ್ರೆ, ಈ ಆನ್ಸರ್ ತಂದ್ರೆ ನಾವು ರೈಟ್ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್. QR. ಇದು ನಾವು ಮಾಡ್ಬೇಕಾಗಿರೋದು. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ನಾವು ಏನನ್ನ ಆನ್ಸರ್ನ ತರಬೇಕು. ಫಸ್ಟ್ ನಮಗೆ ಏನ್ ಮಾಡ್ಬೇಕು ಪ್ರಾಬ್ಲಮ್ ಅಲ್ಲಿ ಅಂತ ಗೊತ್ತಿರ್ಬೇಕು. ಸೊ ನಮಗೆ ಅದೇ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಪ್ರಾಬ್ಲಮ್ ಮಾಡ್ಕೊಂಡು ಹೋಗೋದಲ್ಲ. ಸೊ ನಾವು ಈ ಬಿ ಸಿ ನ ಕ್ಯೂ ಆರ್ ಗೆ ಪ್ಯಾರಲಲ್ ಅಂತ ತೋರಿಸ್ಬೇಕು ಅಂದ್ರೆ ಏನ್ ಆನ್ಸರ್ ತಂದ್ರೆ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರೀಬಹುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರೀಬೇಕಾದ್ರೆ ನೀವು ಈ ಆನ್ಸರ್ ನ ತರಬೇಕು. ಒ ಬಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಒ ಸಿ ಬೈ ಸಿ ಆರ್ ಅಂತ ತಂದ್ರೆ ನಾವು ರೈಟ್ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್. ಓಕೆ, Yes sir. ಶುರು ಮಾಡೋಣ. ಬರ್ರಿ, ಇನ್ ಟ್ರಯಾಂಗಲ್ ಪಿ ಓ ಕ್ಯೂ ಇನ್ನು ಅಳತ್ಲಾ? ಅಯ್ಯೋ ಇದ್ದೀರಲ್ಲಮ್ಮ. ಇನ್ ಟ್ರಯಾಂಗಲ್ ಪಿ ಓ ಕ್ಯೂ ಇದೆ ನೋಡ್, ಐತ್ರಾ? ನೋಡ್ರಮ್ಮ, ಪಿ ಇದೆ ಸರ್. ಕ್ಯೂ ಐತಾ? Yes sir. ಪ್ಯಾರಲಲ್ ಟು ಪಿ ಕ್ಯೂ. ಓಕೆನಾ? ನೋಡ್ರಿ, ಪಿ ಓ ಕ್ಯೂ ನಲ್ಲಿ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಬರಿಬಹುದಾ? Yes sir. ಫಿಗರ್
ಯಾವ ತಗೊಂಡ್ವಿ ಓ ನೋಡ್ರಿ ಈಗ ಎ ಬಿ ಪ್ಯಾರಲಲ್ ಟು ಯಾವುದು ಪಿ ಕ್ಯೂ ಏನ್ ರೇಷಿಯೋ ಬರೀತೀರಿ ಓ ಎ ಬೈ OA by AP ಓ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಓ ಬಿ ಬೈ ಕ್ಯೂ ಬಿ ಬರಿಬೋದಾ yes sir ನೋಡ್ರಮ್ಮ according to BPT, AB is parallel to PQ, then AB divides remaining two sides in the same ratio ಅಂತ ಹೇಳಿದೆ ಹೌದಾ ನಾವು ಆಲ್ರೆಡಿ ಇಟ್ ಈಸ್ BPT ಪ್ರೂವ್ ಮಾಡಿದೀವಿ ಈಗ ಬೈ BPT ಏನ್ ಬರೆಯಕ್ಕೆ ಈಗ ನಾವು AB ಪ್ಯಾರಲಲ್ ಟು ಯಾವುದು PQ ಬೈ BPT ಅಂದ್ರೆ ಆಲ್ರೆಡಿ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಆಗಿದೆ ಅಂದ್ರೆ ಎ ಬಿ ಪಿ ಓ ಕ್ಯೂ ನ ಟ್ರಯಾಂಗಲ್ಸ್ ನ ರಿಮೈನಿಂಗ್ ಟೂ ಸೈಡ್ಸ್ ಅನ್ನ ಡಿವೈಡ್ ಮಾಡಿದೆ ಇನ್ ದಿ ಈಕ್ವಲ್ ರೇಷಿಯೋ ನೌ ಇಟ್ ಇಸ್ ಕ್ಲಿಯರ್ ನನಗೆ Yes, sir. ಅರ್ಥ ಇಲ್ಲ ನಿಮಗೆ ಅರ್ಥ ಆದ್ರೆ ಸಾಕು ಸುಮ್ ನನ್ ಟೈಮ್ ವೇಸ್ಟ್ ಆಗಿ ನಿಮ್ ಟೈಮ್ ವೇಸ್ಟ್ ಆಗಿ ಸುಮ್ನೆ 1 ಗಂಟೆ ನಾವು ನೀವು ಆನ್ಲೈನ್ ಅಲ್ಲಿ ಇದ್ದು ಏನು ಅರ್ಥ ಆಗಿಲ್ಲ ಅಂದ್ರೆ ಇಟ್ ಈಸ್ ವೇಸ್ಟ್ ಪಿ ಓ ಕ್ಯೂ ಟ್ರಯಾಂಗಲ್ ಅಲ್ಲಿ ಎ ಬಿ ಇಸ್ ಪ್ಯಾರಲಲ್ ಟು ಪಿ ಕ್ಯೂ ಕ್ಲಿಯರ್ Yes, sir. ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಆಗಿದೆ ಅಂತ ಹೇಳಿದಾಗ ಬಿ ಪಿ ಟಿ ಅಪ್ಲೈ ಮಾಡಿದ್ರೆ ಇವೆರಡು ಸೈಡ್ಸ್ ಏನಾಗ್ತವೆ ರೇಷಿಯೋ ಈಕ್ವಲ್ ಆಗ್ತವೆ ಕ್ಲಿಯರ್ ಸೊ Yes, ಅನ್ನೋದೇನ್ ಮಾಡಿದ್ರೆ ಓ ಎ ಬೈ By PA AP is equal to ಓ ಬಿ OB by By B. ಕ್ಯೂ ಬಿ ಆರ್ ಇಟ್ ಈಸ್ ಈಕ್ವೇಶನ್ 1 One. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ ಪಿ ಕ್ಯೂ ಆರ್ ಕ್ಯೂ ಬಿ ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ No, sir. ಸ್ಟೆಪ್ ಅಲ್ಲಿ ಆನ್ಸರ್ ಬರುತ್ತೆ ಅದಕ್ಕೆ ನಿಮಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಿ ಇದೆಯಾ No, sir. ನೋ ಸಾರಾ ಅಳಿಸ್ಬೋದಾಯ್ತಾ Yes, sir. ಈ ಫಿಗರ್ ಪಕ್ಕದಲ್ಲಿ ಹಾಕೊಂಡ್ರೆ ಈಸಿ ಆಗ್ಲಿ ಅಂತ ಬರ್ದಿರೋದು ಅದನ್ನ ಸುಮ್ನೆ ಚಂದ ಕಾಣ್ಲಿ ಅಂತ ಬರ್ದಿಲ್ಲ ಮದುವೆ ಮನೆಯಲ್ಲಿ ಹುಡುಗ ಹುಡುಗಿ ಹಿಂದೆ ಹೂವಿನ ಅಲಂಕಾರ ಮಾಡ್ತಾರೆ ಹುಡುಗ ಹುಡುಗಿ ಚೆನ್ನಾಗಿ ಕಾಣದೇ ಇದ್ರು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಾಣ್ಲಿ ಅಂತ ನಾವು ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಕಾಣಕ್ ಹೇಳಿಲ್ಲ ನಮಗೆ ಹುಡುಗ ಹುಡುಗಿನೇ ಚೆನ್ನಾಗಿ ಕಾಣ್ಬೇಕು ಆಯ್ತಲ್ಲ ಬ್ಯಾಕ್ ಗ್ರೌಂಡ್ ಮಾಡ್ತಿಲ್ಲ ನಾವೀಗ ಸೊ ಕ್ಲಿಯರ್ ಸೊ ಯು ಕ್ಯಾನ್ ಟೇಕ್ ಒನ್ ಮೋರ್ ಟ್ರಯಾಂಗಲ್ ಯಾವ್ದು ನೋಡ್ರಿ ಇನ್ POR ಪಿ ಓ ಆರ್ ಹೆಂಗಿದೆ ಪಿ ಓ ಆರ್ ಹಿಂಗಿದೆ 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 ಇಲ್ಲಿ ಒಂದು ಪ್ಯಾರಲಲ್ ಆಗಿದೆ ಯಾವುದು ಎ ಸಿ ಪಿ R. ಸೊ ಯಾವುದು ಯಾವುದಕ್ಕೆ ಪ್ಯಾರಲಲ್ AC parallel to PR. AC parallel to PR. ಆಯ್ತು ಸದ್ಯಕ್ಕೆ ಆಯ್ತಮ್ಮ Sir. ಓಕೆ ಯಾಕೆ ಉಸಿರಿಲ್ಲ ಅದಕ್ಕೆ AC parallel to PR by BPT by BPT by BPT OA by PA OA by PA OC by CR. OC by OC by CR. ಏನ್ ಬೇಕಾದ್ ಬರೀರಿ ಬುದ್ಧಿವಂತಿಕೆ ಅದು OC by CR. It is equation 2. OA by PA, OC by CR.
ಕ್ಲಿಯರಾ? Yes, sir. ಯಾರು ಡೌಟ್ಸ್ ಇದ್ರೆ ಇಲ್ಲೇ ಕೇಳ್ಕೊಳ್ಳಿ. ಯಾಕೆ ಅಂದ್ರೆ ನಿಮಗೆ ಅರ್ಥ ಆಗಬೇಕು, ನನಗೆ ಅರ್ಥ ಆಗಿದೆ. ನೀವು ಕೂತಿರೋದು ನಿಮಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಕೇಳಿ ಅರ್ಥ ಮಾಡ್ಕೊಂಡು ಎಕ್ಸಾಮ್ ಬರೀಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೇಳ್ತಿದ್ರೆ ಹೊರತು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕೇಳ್ತಾ ಇಲ್ಲ. ಅದಕ್ಕೆ ಏನಾದ್ರು ಡೌಟ್ಸ್ ಇದ್ರೆ, ಎಲ್ಲಿ ಡೌಟ್ಸ್ ಇದೆ ಅಲ್ಲಿ ಕೇಳಿ ಹೇಳ್ಕೊಳ್ಳೋಣ. ಸೊ ನಾವ್ ಇಟ್ ಇಸ್ ಕ್ಲಿಯರ್. Yes, sir. Sir. 1 and 2 1 and 2 ನೋಡ್ರಿ. 1 and 2 ನೋಡ್ರಿ. 1 and 2 it is also OA by PA, it is also OA by PA. ಇದೂನು ಸಹ ಇದಕ್ಕೆ ಸಮ, ಇದೂನು ಸಹ ಇದಕ್ಕೆ ಸಮ ಅಂದ್ಮೇಲೆ ಇವೆರಡು ಈಕ್ವಲ್ ಇರ್ತಾವ ಇಲ್ಲ? Equal ಇರುತ್ತೆ sir. Yes, sir. OB by QB OC by CR. OC by CR. ಈಗ ಇಲ್ಲಿ ನೋಡ್ರಿ, OB by QB OC by CR OR O ನೋಡ್ರಿ ಯಾವ ಟ್ರಯಾಂಗಲ್ ಅಂತ ನೋಡ್ರಿ. ಇಲ್ಲೊಂದು ಟ್ರಯಾಂಗಲ್ ಹಾಕ್ತೀನಿ. ಇನ್ ಟ್ರಯಾಂಗಲ್ OQR ಅಲ್ಲಿ BC ಪ್ಯಾರಲಲ್ ಆಗಿಲ್ಲ ಅನ್ಕೊಂಡಿದೀವಿ. ಆಗಿದೆ ಅಂತ ಪ್ರೂವ್ ಮಾಡ್ಬೇಕು, ಹೌದಲ್ವಾ? ನಾವು Yes, sir. Yes, sir. ಪ್ಯಾರಲಲ್ ಟು OR and QR ಅಂತ ಪ್ರೂವ್ ಮಾಡ್ಬೇಕು. ಬಟ್ ನಮಗೆ ಈ ರೇಷಿಯೋ ಸಿಕ್ಕಿದೆ, OB by QB OC by CR ಸಿಕ್ಕಿದೆ ಅಂದ್ರೆ ಅವೆರಡು ರೇಷಿಯೋ ಈಕ್ವಲ್ ಇದಾವಂದ್ರೆ then you write BC BC parallel to QR. now it is clear. Yes, sir. Any doubts? No doubt, sir. Okay. ಜಾಮಿಟ್ರಿ ಪ್ರಾಬ್ಲಮ್ಸ್ ಕಷ್ಟ ಇದಾವ? ಯಾರು ವರ್ಕ್ ಮಾಡಿಲ್ಲಲ್ಲ ಅವ್ರಿಗೆ ಕಷ್ಟ. ಸರ್ ಕಷ್ಟನೇ ಆಗಿಲ್ಲ ಸರ್. ಸಮನ್ವಿ Sir. ವರ್ಕ್ ಬಂದಿಲ್ಲಲ್ಲವ? Yes, sir. ನಿನ್ನೆ ಲೇಟ್ ಆಯ್ತು ಅಂತ ಬೆಳಗ್ಗೆ ಹಾಕೋಣ ಅನ್ಕೊಂಡೆ ಸರ್. ಕೇಳ್ರಿ, ನೀವು Sir? ಪ್ರೊಫೆಸರ್ಸ್ ಅಲ್ಲ, ನಾನು ಪ್ರೊಫೆಸರ್ಸ್ ಅಲ್ಲ. ನಾನ್ ನಿಮ್ಗಿನ ಸ್ವಲ್ಪ ಜಾಸ್ತಿ ಓದಿದ್ದೀನಿ, ಹೇಳ್ಕೊಡೋ ಶಕ್ತಿ ಇದೆ, ಹೇಳ್ಕೊಡ್ತಿದ್ದೀನಿ. ಆದ್ರೆ ನೀವು ನೆಗ್ಲಿಜೆನ್ಸಿ ಮಾಡಿದ್ರೆ ನೀವ್ ಹಾಳಾಗ್ತೀರಿ. ನೋ ಸರ್, ಬರ್ದಿದೀವಿ. ನಾನು ಹೇಳೋದ್ ಕೇಳು. ಈಗ ನನಗೆ ಕಾನ್ಫಿಡೆನ್ಸ್ ಹೆಂಗವ, ಈಗ ಅಂಗಡಿಗೆ ಸಾಮಾನ್ ತಗೊಂಡು ಮನೆ ದುಡ್ಡು ಐತೆ ತರ್ಲೇನಣ ಅಂತಂದ್ರೆ ಈ ಸಾಮಾನ್ ಕೊಟ್ಬಿಡು ಮನೆಗೋ ತಂದು ಕೊಡ್ತಿದ್ರೆ ಕೊಡ್ತಾನ? ಹಂಗ ಹೇಳ್ದಂಗ ನಿಮ್ದೀಗ. ಸೊ ನೀವೇನ್ ಗೊತ್ತಾ, ಮಾಡಿದ್ಮೇಲೆ ಅದನ್ನ ಹಾಕ್ಬಿಡ್ಬೇಕು, ಎಷ್ಟೋ ತರ ಆಗ್ಲಿ. ಅಷ್ಟ್ ಬರ್ದಿರ್ತೀಯಂತೆ 2 ನಿಮಿಷ ಫೋಟೋ ತೆಗ್ದಾಕಲ್ವಾ? ನೋಡ್ರಿ, ನೀವು ನನಗೇನ್ ಗೊತ್ತಾ, ನೀವು ಕಮಿಟ್ಮೆಂಟ್ ಲೆಸ್ ಇದೀರಿ. ನೀವು ಯಾರು ಕಮಿಟ್ಮೆಂಟ್ ಆಗಿ ವರ್ಕ್ ಮಾಡೋರು ಅಂದ್ರೆ ಒಂದ್ 2-3 ಜನ ಇದ್ದೀರಿ ಅಷ್ಟೇ. ಸೊ ನಿಮಗೆ ಈಗ ಗೊತ್ತಾಗಲ್ಲ. ಮುಂದಿನ ವರ್ಷ 4 ಲಕ್ಷ 5 ಲಕ್ಷ PUC ಕಟ್ಬೇಕಲ್ಲ, ಆವಾಗ ಯೋಚನೆ ಮಾಡ್ತೀರಿ. ಸಮನ್ವಿ ಒಬ್ಳಿಗೆ ಹೇಳ್ತಾ ಇಲ್ಲ ನಾನು, ಓವರ್ ಆಲ್ ಆಗಿ ಹೇಳ್ತಿದ್ದೀನಿ. ಸಮನ್ವಿ ಎಕ್ಸಾಂಪಲ್ ಅಷ್ಟೇ. ನಿಮಗೆ ಅದು ತಲೆ ಒಳಗಿರ್ಲಿ, ಬಹಳಷ್ಟು ಕಷ್ಟ ಇದೆ ಜೀವನ. ನಿಮ್ಮ ಜೀವನ ಸಕ್ಸಸ್ ಆಗ್ಬೇಕು ಅಂದ್ರೆ ಓದ್ಬೇಕು ಅಷ್ಟೇ, ನೆನ್ಪಿಟ್ಕೊಳ್ರಿ. ಬೇರೆ ಯಾವ್ದ್ರಿಂದ ನೀವು ಜೀವನ ಸಕ್ಸಸ್ ಮಾಡ್ಕೊಳಕ್ ಆಗಲ್ಲ. ತೋಟ ಮಾಡ್ಕೊಂಡ್ರು ಸಕ್ಸಸ್ ಆಗಲ್ಲ ಇವತ್ತಿನ ಮಳೆ ಬೆಳೆಯಲ್ಲಿ. ಒಂದ್ ಸತ್ಯ ನೆನ್ಪಿಟ್ಕೊಳ್ರಿ, ಏನೇ ನಮ್ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಓನ್ಲಿ ಬೈ ಎಜುಕೇಶನ್. ಅದು ತಲೆ ಒಳಗಿತ್ತು ಅಂದ್ರೆ ನೀವು ಬಹಳ ಪ್ರಾಂಪ್ಟ್ ಆಗಿ ಓದ್ತೀರಿ. ಮತ್ತೆ ನೀವೆಲ್ಲೂ 1 ನಿಮಿಷನೂ ವೇಸ್ಟ್ ಮಾಡಲ್ಲ. ನಿಮ್ಮ ಮನೆ ಸಮಸ್ಯೆ ಅರ್ಥ ಆಗಿತ್ತು ಅಂದ್ರೆ, ನಿಮ್ಮ ಮನೆಗೆ ಜಾಸ್ತಿ ದುಡ್ಡು ಕಾಣಿಸ್ತಿದ್ದಾರೆ ಅಂತಂದ್ರೆ ನಿಮ್ಮನ್ನ ಹಾಳು ಮಾಡ್ತಿದ್ದಾರೆ ಅಂತ. ಹಂಗಾಗಿ ಆಗ್ತಾ ಇರೋದೀಗ. ಓಕೆ, ನಿಮ್ಮ ಹಣೆ ಬರ ಅಷ್ಟೇ. ಅದಕ್ಕೆ ನಾನು ಏನ್ ಮಾಡಕ್ಕಾಗಲ್ಲ. ಎಷ್ಟು ದಿವಸ ಅಂತ ಈಗ ಇದ್ರಿಗಿದ್ರೆ ನಾನು ಕಪಾಳಕ್ಕೆ ಬಿಟ್ಬಿಡ್ತಿದ್ದೆ, ಎಲ್ಲರಿಗೂ ಅಷ್ಟೇ ಹೇಳ್ತೀನಿ ಕೇಳೋ. ಆದ್ರೆ ಈಗ ನೀವು ಔಟ್ ಆಫ್ ಆರ್ಡರ್ ಇರೋದ್ರಿಂದ ನೀವು ಹಿಂಗ್ ಬೈಬೇಕಾಗಿದೆ ಅಷ್ಟೇ. ಸೊ ಓಕೆ ನೋಡ್ರಿ, ಈಗ ಯು ರೈಟ್ OB by QB OC by CR ಬಂದಿದೆ ಅಂದ್ರೆ, ಈ ರೇಷಿಯೋ ಬಂದಿದೆ ಅಂದ್ರೆ OQR ಟ್ರಯಾಂಗಲ್ ಅಲ್ಲಿ ಈ ರೇಷಿಯೋ ಬಂದಿದೆ ಅಂದ್ರೆ ಈ BC ಏನಾಗಿರುತ್ತೆ, QR ಗೆ ಪ್ಯಾರಲಲ್ ಆಗಿರುತ್ತೆ. Parallel ಆಗಿರುತ್ತೆ. ಕ್ಲಿಯರಾ? Yes, sir. For next problem, you can write down the 9th problem. 7 and 8 ಬೇಡ ಇವತ್ತಲ್ಲ, write down the 9th one.
ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಎಲ್ಲರಿಗೂ ಹೇಳ್ತಿದ್ದೀನಿ, ನೀವು ಕಷ್ಟಪಟ್ರೆ ಈಗ ನೀವು 2 ತಿಂಗಳು ಕಂಪ್ಲೀಟ್ ಆಗಿ 3ನೇ ತಿಂಗಳಲ್ಲಿ 15 ದಿವಸ ವೇಟ್ ಮಾಡಿದ್ದೀರಿ. ಇನ್ನು ಹೋಗ್ತಾ ಹೋಗ್ತಾ ಡೇಸ್ ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ ಓದೋ ವಿಚಾರಕ್ಕೆ. ಅವಳ ಮಾರ್ನಿಂಗ್ ಏನೋ ಬಹಳ ಸೀರಿಯಸ್ ಅಂತೆ ಅಂತ ಹಾಕಿದಳ ಆ ಲೆಟ್ರು. ವಂಶಿ ಸ್ಕೂಲಿಗೆ ಬಂದಿದ್ಲಾ? ವಂಶಿ ಸ್ಕೂಲಿಗೆ ಬಂದಿದ್ಲಾ? ವಂಶಿ ಸರ್ ಬಂದಿದ್ದು. ಬಂದಿದ್ಲು ನೋಡು. ಸ್ಕೂಲಿಗೆ ಬಸ್ಸಲ್ಲಿ 20 ಕಿಲೋಮೀಟರ್ ದೂರ ಹೋಗಿ 20 ಕಿಲೋಮೀಟರ್ ದೂರ ಬರೋವಷ್ಟು ಪೇಷನ್ಸ್ ಇರುತ್ತೆ. ಮನೇಲಿ ಕುತ್ಕೊಂಡು ಪಾಠ ಕೇಳೋ ಇರೋದು ಅಷ್ಟು ಸೌಜನ್ಯ ಇಲ್ಲ. ನೋಡ್ರಿ, ನಾವೇನ್ ಮಾಡಂಗಿಲ್ಲ. ಈಗ ಗೊತ್ತಾಗಲ್ಲ ಅದ್ರ ಬೆಲೆ ಏನಂತ, ಅವಾಗ ಮುಂದೆ ಗೊತ್ತಾಗುತ್ತೆ. ಇದೇನಾಗಿದೆ ಅಂದ್ರೆ 1,026 ರೂಪಾಯಿ ಕಟ್ಟಿದೀವಿ. ಅದ್ ಯಾವ ಲೆಕ್ಕ? ಒಂದ್ 20 ಸಾವಿರ ಫೀಸ್ ತಗೊಂಡಿದ್ರೆ ಅವಾಗ ಹಂಗಲ್ಲ, ಬೆನ್ ಬೀಳ್ತಿದ್ರಿ. ಫ್ರೀ ಅಂದ್ರೆ ಎಲ್ಲದು ಇದೆ ಅನ್ಸುತ್ತೆ, ಬಟ್ ನನಗೆ ಅದ್ ಮಾಡಕ್ ಇಷ್ಟ ಇಲ್ಲ. ಓಕೆ, ಆಯ್ತಾ? 9th 1 ಎಲ್ಲರದು ಆಯ್ತಾ? ಎಸ್ ಸರ್. ಅರ್ಥ ಆಯ್ತಾ? ಎಸ್ ಸರ್ ಆಯ್ತು. Trapezium in which AB parallel to DC and its diagonals intersect each other at the point O, show that AO by BO is equal to CO by DO. ಓಕೆನಾ? ಸೊ ಇಲ್ಲೊಂದು ಟ್ರಪೀಸಿಯಂ ಕೊಟ್ಟಿದ್ದಾರೆ ಈಗ. So now write A, B, C, D. So now diagonals ಅಂದ್ರೆ ಇವು. ಸೊ ಇಂಟರ್ಸೆಕ್ಟ್ ಅಟ್ O, ಅವೆರಡು ಒಂದನ್ನೊಂದು ಕ್ರಾಸ್ ಮಾಡಿದಾವೆ, ಕಟ್ ಮಾಡಿದಾವೆ. ಎಲ್ಲಿ? ಅಟ್ ದಿ ಪಾಯಿಂಟ್ O. ನೌ ಶೋ ದಟ್ AO by BO is equal to OC by OD. Over. ಎಸ್ ಸರ್. ಸರ್ ಸೊ ಈಗ ಬನ್ನಿ. ಸೊ ನಾನು ಇಲ್ಲಿ ಒಂದು ಲೈನ್ ಅನ್ನು ಎಳಿತೀನಿ. ದಟ್ ಈಸ್ OE. OE. OE such that ಹೆಂಗಪ್ಪ ಅಂದ್ರೆ, ಹೆಂಗಿರ್ಬೇಕು ಅಂದ್ರೆ ನೋಡ್ರಿ, ಆ OE ಪ್ಯಾರಲಲ್ ಟು AB ಆಗಿರ್ಬೇಕು. ಒಂದು OE ಪ್ಯಾರಲಲ್ ಟು CD ಆಗಬೇಕು. ಈ OE ರೇಖೆ ABಗೂ ಪ್ಯಾರಲಲ್ ಆಗಿದೆ, CDಗೂ ಪ್ಯಾರಲಲ್ ಆಗಿದೆ. ಆ ತರ ನಾನು ಹೇಳ್ಕೊಂಡಿದ್ದೀನಿ. ನಾವೇ ಮಾಡ್ಕೊಂಡಿರೋದು ಕನ್ಸ್ಟ್ರಕ್ಷನ್. ಬಂದ್ರ? ಈಗ ಇನ್ ಟ್ರಯಾಂಗಲ್ ADC ಇಲ್ಲಿ ನೋಡ್ರಿ, ADC ತಗೊಳ್ರಿ. ಇದೆಯಾ ಟ್ರಯಾಂಗಲ್? ನೋಡ್ರಿ, ಇದೆಯಾ? ಇದೆ ಸರ್. ಇದೆ. ಅಲ್ಲಿ ಯಾವ್ದಿದೆ ಈಗ? OE ADC. So already OE is parallel to DC. ನಾವೇ ಮಾಡ್ಕೊಂಡಿದೀವಿ ಕನ್ಸ್ಟ್ರಕ್ಷನ್ ನ, ಹೌದಾ? ಎಸ್ ಸರ್. OE parallel to DC. OE parallel to DC by BPT. ಹಂಗಾದ್ರೆ ಪ್ಯಾರಲಲ್ ಆಗಿದೆ ಅಂದ್ರೆ ರಿಮೈನಿಂಗ್ 2 ಸೈಡ್ಸ್ ಏನಾಗಿರ್ತವೆ? AE by ED is equal to AO by OC. ಬರಿಬಹುದಾ? ಎಸ್ ಸರ್. ಸರ್ Not equation 1.
ಏನಾದ್ರು ಹೇಳಿ. ಸೃಷ್ಟಿ ಮ್ಯೂಟ್ ಆಫ್ ಮಾಡು. ಮಾತಾಡ್ರಿ. ಏನಾದ್ರು ಡೌಟ್ಸ್ ಇದೆಯಾ? ಇದ್ರು ಕೇಳಲ್ಲ ಸರ್ ನಾವು. ನಾಳೆ ನಾವು August 15th ರೆಡಿ ಆಗಿದ್ದೀವಿ. ನೀವು ಸುಮ್ಮನೆ ಇವತ್ತು ಕ್ಲಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನಮಗೆ ಅದು 6 ಗಂಟೆ ಮಾಡೋರು 6:30 ಮಾಡಿದ್ದೀರಿ. ಸರ್ ಅದು ವೈ ಪ್ಯಾರಲಲ್ ಟು ಎ ಬಿ ಸಿ ಡಿ ಬರ್ದಲ್ಲ ಸರ್ ನೆಕ್ಸ್ಟ್. ಯಾವುದು? ಸರ್ ಅಲ್ಲಿ ಬರ್ದಲ್ಲ ಸರ್ ವೈ ಪ್ಯಾರಲಲ್ ಟು ಎ ಬಿ ಪ್ಯಾರಲಲ್ ಟು ಸಿ ಡಿ. OE parallel to AB, OE parallel to CD. ಸರ್ ಅದು ಹಂಗೆ ಬರಿಬೋದಾ ಏನು ಪ್ರೂವ್ ಮಾಡ್ದಂಗೆ? ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದಮ್ಮ. ಸರ್ ಅದನ್ನ ಪ್ಯಾರಲಲ್ ಆಗೋಂಗೆ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಡ್ರಾ OE ಸದ್ ದಟ್ ಹೆಂಗಿರ್ಬೇಕು ಅಂತ ನಾವು ಮಾಡ್ಕೊಂಡಿರೋದು. ಎಸ್ ಸರ್. ಹೌದನವಾ? ನೀವು ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಹೆಂಗ್ ಡಿಸೈನ್ ಮಾಡ್ಸ್ಕೊಂತೀರ ನೀವು, ಹಂಗ್ ಮಾಡ್ತೀವಿ ನಾವು. ನಮಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂಡಿರೋದು. ಈಗ ಕೂದಲು ಕರಗ್ಬೇಕು ಅಂದ್ರೆ ಕಪ್ಪು ಬಣ್ಣ ಹಚ್ಕೊಂತೀವಿ, ಬೆಳ್ಳಗ್ ಬೇಕು ಅಂದ್ರೆ ಬಿಳಿ ಬಣ್ಣ ಹಚ್ಕೊಂತೀವಿ. ಸೊ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಹಚ್ಕೊಂತೀವಿ. ಕೆಲವೊಬ್ರು ಅದಂತ ಮೆಹಂದಿ ಕಲರ್ ಹಚ್ಕೊಂತಾರೆ. ಹೌದಲ್ವಾ ಸೃಷ್ಟಿ? ಎಸ್ ಸರ್. ಹಂಗೆ ನಾವು ನಮ್ಗೆ ಹೆಂಗ್ ಬೇಕೋ ಹಂಗೆ ಡಿಸೈನ್ ಮಾಡಿಸ್ಕೊಂಡಿದೀವಿ. ಓಕೆನಾ? ಎಸ್ ಸರ್. ಮನೆಗೆ ಕೈ ಕರೆಂಟ್ ಲೈಟ್ ಸ್ವಿಚ್ಗಳು ಹಾಕ್ಸ್ಕೊಂಡಿರ್ತೀರಿ, ಈಸಿಯಾಗಿ ಸಿಗಂಗ್ ಹಾಕ್ಸ್ಕೊಂಡಿರ್ತೀರಿ. ಹೌದಲ್ವಾ? ಎಸ್ ಸರ್. ಈ ಕ್ಲಿಯರಾ? ಈಗ ಇಲ್ಲಿ ನೋಡ್ರಮ್ಮ, ಇನ್ನೊಂದ್ಸಲ ನೋಡ್ಬಿಡ್ರಿ. ಇನ್ ಟ್ರಯಾಂಗಲ್ ADC. ನಾನು ಇಲ್ಲಿ ಹೇಳ್ಬಿಟ್ರೆ ನಿಮ್ಗೆ ಅರ್ಥನೇ ಆಗಲ್ಲ, ಅದಕ್ಕೆ ಪಕ್ಕ ಕೆಳಗೊಂದು ಬರ್ದಿದ್ದೀನಿ. ADC OE ಇದೆ. ಯಾವ್ದಕ್ ಪ್ಯಾರಲ್ ಆಗಿದೆ? DC. ಆಲ್ರೆಡಿ ಪ್ಯಾರಲ್ ಅಂತ ಪ್ಯಾರಲ್ ಆಗಿ ರಚನೆ ಮಾಡ್ಕೊಂಡಿದೀವಿ. ಹಂಗಾದ್ರೆ ಇವೆರಡು ರೇಷಿಯೋ ಡಿವೈಡ್ ಆಗ್ತವೆ. AE/ED, AO/CO ಅಥವಾ OC. ಕ್ಲಿಯರಾ? ಎಸ್ ಸರ್. In one more triangle is there. ನೋಡೋಣ. ಸೊ ನೋಡ್ರಿ, ಈಗ ಇದು equation 2 ಇನ್ ಟ್ರಯಾಂಗಲ್. ಐತಾ ನೋಡ್ರಿ, ನಾನು ಹೇಳಿದ್ ಫಸ್ಟ್ ABD ಐತಾ ಇದೆ ಸರ್. ಇದೇನ್ರಮ್ಮ? ಎಸ್ ಸರ್ ಇದೆ. ಎಸ್ ಸರ್ ಇದೆ. ನಾನು ನಿಮಗೆ ಕಾಣಿಸ್ತೈತನಮ್ಮ? ತಾನಾ ಸರ್. ಕಾಣಿಸ್ತೈತಾ? ಎಸ್ ಸರ್. ಕಣ್ಣಿಗೆ ಇನ್ನೂ ಸ್ಪೆಕ್ಟ್ ಬಂದ್ ಮನೆಗೆ 2 ದಿವಸ ಬಂದು ಸರ್ 3 ದಿನ. ಅದೆಷ್ಟು ಅಡ್ಜಸ್ಟ್ ಆಗಿರ್ಲ, ದಪ್ಪ ದಪ್ಪ ಕಾಣಿಸ್ತಿರ್ತವೆ. ಈಗ ಕಾಣ್ತಾ ಐತಾ ಕ್ಲೀನಾಗೆ? ಎಸ್ ಸರ್. ಆವತ್ತಲ್ಲ ಸುಮ್ಮನೆ ಸರ್, ನಮ್ನ ಏನ್ ಅನ್ಕೊಂಡಿರಿ ಸರ್ ನೀವು? ನಿಮ್ PKM 20,000 ಕೊಟ್ರಂತಲ್ಲಮ್ಮ ಇದಕ್ಕೆ ತರಕ್ಕೆ, ಇದು UPS ತರಕ್ಕೆ ಹೇಳ್ ಬಂದಿದ್ದೆ ನಿಮ್ PKMಗೆ. ನಾನ್ ಬಂದಾಗ ಒಂದ್ಸಲ ಇನ್ಸ್ಪೈರ್ ಮಾಡಿದ್ದೆ, ಅದಕ್ಕೆ 20,000 ಕೊಟ್ಟಂದ್ರೆ HMB ಫೋನ್ ಮಾಡಿದ್ರು 38,000 ಆಯ್ತು ಎಲ್ಲ ತಂದಿವಿ ಅಂತ. ಏನು ತಂದಿಲ್ಲ. ಹಾ? ಏನ್ ತಂದಿದ್ದಾರೆ? ಏನ್ ತಂದಿಲ್ಲ. UPS ಸ್ಕೂಲಿಗೆ. ಎಸ್ ಸರ್, ತಂದಿರ್ಬೋದು, ನಾವು ನೋಡಿಲ್ಲ. ನೋಡ್ರಿ, ಇನ್ ಟ್ರಯಾಂಗಲ್ ABD OE ಪ್ಯಾರಲಲ್ ಟು ಯಾವ್ದಕ್ಕೆ? OE ಪ್ಯಾರಲಲ್ ಟು ಯಾವ್ದು? AB. ಯಾವ್ದಕ್ಕೆ ಅಂದ್ರೆ ಮತ್ತೆ ಉತ್ತರನೇ ಬಾಯ್ ಬಿಡಲ್ಲ ನೀವು. ಈಗ ಬೈ BPT. ಅವಲಕ್ಕಿ ಭಾವನಾ ಇದ್ದಾಳ? ಎಸ್ ಸರ್. ಮತ್ ನೀನೇನು ಅವಲಕ್ಕಿ ಬೆಲ್ಕಡ್ಕೊಂಡ್ ಕುತ್ಕೊಂಡ್ಬಿಟ್ಟಿರ್ತಿ. ಅದಕ್ಕೆ AE/ED is equal to ಏನು? BO/OD. Equation 2.
ಇನ್ನ ಲಿಂಕ್ ಯಾರಿಗೂ ಶೇರ್ ಮಾಡಿರಂಗಿಲ್ಲಲ್ಲ ನೀವು? ಯಾರು ಶೇರ್ ಮಾಡಿದಿರಿ? ಹರ್ಷಿತಾ ಸರ್ ಸರ್, ನಾನು ಹಾಕಿದ್ನ ಗ್ರೂಪ್ ಅಲ್ಲಿ. ನೋ ಸರ್. ಆಯ್ತು, ಇವತ್ತು ಹಾಕ್ತೀನಿ, ಆಮೇಲೆ ಹಾಕ್ತೀನಿ. ಸೊ ಕ್ಲಿಯರಾ? ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆಯಾ ನೋಡ್ರಿ. ಇನ್ ಟ್ರಯಾಂಗಲ್ ಎ ಬಿ ಡಿ ಎಲ್ಲಾರ್ದು ಆಗಿದೆ ಅನ್ಕೋಬೋದಾ? ಸರ್ ಆಗಿದೆ sir. ಅನ್ಕೋಬೋದಾ? ಸರ್ ಆಗಿದೆ. OE parallel to AB. Already it is parallel. Parallel ಅಂದ್ರೆ BPT ಅಪ್ಲೈ ಮಾಡಬಹುದು. ಹೌದಾ? BPT ಅಪ್ಲೈ ಮಾಡಿದಾಗ ಇದು ಈ ರಿಮೈನಿಂಗ್ ಟೂ ಸೈಡ್ಸ್ ಅನ್ನ ರೇಷಿಯೋ ಈಕ್ವಲ್ ಇರ್ತವೆ. AE by ED, BO by OD. ಕ್ಲಿಯರಾ? ಈಗ ನೋಡ್ರಿ, ಈಗ ಫ್ರಮ್ 1 and 2 ನೋಡ್ರಿ. 1 and 2 ನೋಡ್ರಿ. From 1 and 2 ನೋಡ್ರಿ, this is also AE divided by ED. This is also AE divided by ED. ಏನ ಪ್ರೂವ್ ಮಾಡಬೇಕು? ಸೊ ನಾವು ರೈಟ್ AO by OC is equal to PO by OD. ಇನ್ನ ಆನ್ಸರ್ ಬಂದಿಲ್ಲ, ಜಸ್ಟ್ ಒಂದು ಸ್ಟೆಪ್ ಅಲ್ಲಿ ಇದೆ ನೋಡ್ರಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದನ್ನ ಇಲ್ಲಿ ತರ್ತೀನಿ, ಇದನ್ನ ಇಲ್ಲಿ ಬರೀತೀನಿ. ಬರಿಬೋದಾ? ಎಸ್ ಸರ್. ಬಂತು ಅಂತ ಯೋಚನೆ ಮಾಡಬೇಡ್ರಿ ಮತ್ತೆ. ಅದಕ್ಕೆ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆನಾ? ಸೊ ಈಗ AO by PO, OC by OD. ಇಟ್ ಇಸ್ ಆನ್ಸರ್. ಇಷ್ಟೆಲ್ಲ ಬೇಕಾಗಿದ್ದ ಆನ್ಸರ್. ಸರ್ OC by DO ಅಂತ ಇದೆ. DO OD ಎರಡು ಒಂದೇ ಅಲ್ಲ. ಬರಕ ಯು ಕ್ಯಾನ್ ರೈಟ್ OD as DO. ಹೌದನವ? ಎಸ್ ಸರ್. ತಪ್ಪೇನಿದೆ ಬರಕ. OD ಅಂದ್ರೂ ಬರಿಬಹುದು, OB ನಾರ ಬರಿಬಹುದು, BO ನಾರ ಬರಿಬಹುದು. ಆಯ್ತಾ? ಸಮನ್ವಯ ಅಕ್ಷರ ಚೇಂಜ್, ಬಟ್ ಅವೆರಡೇ ಲೆಟರ್ಸ್ ಇರ್ಬೇಕಲ್ಲಿ, ಬೇರೆ ಲೆಟರ್ಸ್ ಇರಬಾರ್ದು. ಸಮನ್ವಯ. ಸರ್ ಲಾಸ್ಟ್ ಇನ್ನೊಂದ್ಸಲ ಹೇಳಿ ಸರ್. ಕ್ರಾಸ್ ಮಲ್ಟಿಪ್ಲಿಕೇಶನ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಕ್ಕ ನೋಡಕ್ಕ, ಇಲ್ಲಿ ನಾನು ಅದನ್ನ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಹರ್ಷಿತಾ, AO ಇಂಟು OD ಕ್ಲಿಯರಾ? AO ಇಂಟು OD ಇಸ್ ಈಕ್ವಲ್ ಟು ಏನ್ ಬಂತು? PO ಇಂಟು OC. ಆಯ್ತಾ? ಕ್ಲಿಯರ್ ಅನ್ರಮ್ಮ? AO ಇಂಟು OD, PO ಇಂಟು OC ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ ಸಿಂಚೋ? ನೋ ಸರ್. ಈಗ AO ಕೆಳಗೆ BO ತರ್ತೀನಿ, ಇಲ್ಲಿ OC ಇದ್ರ ಕೆಳಗೆ OD ತರ್ತೀನಿ. ಕ್ಲಿಯರಾ? ಎಸ್ ಸರ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅಷ್ಟೇ ಆನ್ಸರ್ ಬರ್ತತಿಲ್ಲ? ಎಸ್ ಸರ್. ಬರುತ್ತಾ ಇಲ್ಲ? ಎಸ್ ಸರ್. ಏನಾರ ಡೌಟ್ ಇದೆಯಾ? ಯಾರಿಗಾರ ಡೌಟ್ ಇದೆಯಾ ಇದ್ರ ಬಗ್ಗೆ? ನಾನು ತೋರಿಸ್ಬಿಟ್ಟಿದ್ದೀನಿ, ಅದನ್ನು ತೋರಿಸ್ತಿದ್ದೀನಿ ನೋಡ್ರಿ. AO ಇಂಟು OD, BO ಇಂಟು OC. ಸೊ ನಾವು ರೈಟ್ AO ಇದ್ರ ಕೆಳಗೆ PO ಬರೀರಿ, OC ಇದ್ರ ಕೆಳಗೆ OD ಬರೀರಿ. Now it is clear? Yes, sir. Okay. So last problem, you write down the last problem, 10th one. PSO. PSO? Yes, sir. 100 out of 100 ತರ್ಲಿಲ್ಲ ಅಂದ್ರೆ ಸರ್ ತೆಗಿತೀನಿ ಸರ್. ಭಾರಿ ಬಂದು ಹೊಡಿತೀನಿ. ಸರ್ ಅಷ್ಟು ಪ್ರಾಕ್ಟೀಸ್ ಮಾಡಿನಿ ಸರ್, ತೆಗಿಲಿಲ್ಲ ಅಂದ್ರೆ ಹೆಂಗೆ ಸರ್?
ಮತ್ತೆ ಅದೇ ಹೇಳಿದ್ದು. ಆಮೇಲೆ ಬೇರೆಯವ್ರಿಗೆ ನಾನು ಹೇಳಕ್ ಆಗಲ್ಲ, ಯಾಕೆಂದ್ರೆ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ. ಕೆಲವೊಬ್ಬರಿಗೆ ಸುಮ್ನೆ ರಜಾ ಹಾಕೊಂತಾರೆ, ಸುಮ್ನೆ ಸುಳ್ಳು ಹೇಳ್ತಾರೆ. ಆಮೇಲೆ ಒಂದ್ ದಿವಸ ಹೋಮ್ವರ್ಕ್ ಗ್ಯಾಪ್ ಮಾಡಲ್ಲ. ಕೆಲವೊಬ್ರು ಇದೀರಿ, ಎಲ್ಲರಿಗೂ PS ನಂಗೆ ಬಹಳ ಜನ ಇದ್ದಾರೆ. ಇನ್ ಕೆಲವೊಬ್ರು ಸುಳ್ಳು ಹೇಳ್ತಾರೆ. ನೆಟ್ ಖಾಲಿ ಆಯ್ತು ಅಂತ ಮೆಸೇಜ್ ಮಾಡೋದು. ಲಿಖಿತ್ ಬಂದಾನೆ, ಇವತ್ತು ಬಂದಾನೆ. ಒಂದು ವಾರ ನಾನು ಎಲ್ಲಿ ಹೋಗಿದ್ದೆ, ಎಲ್ಲಿ ಯಾವ ಸುಡುಗಡೆಗೆ ಹೋಗಿದ್ದೆ ಅಂತ ಗೊತ್ತಿಲ್ಲ ಅವನಿಗೆ. ಏನ್ ಮಾಡ ಅಂತ ಬಗ್ಗೆ ನಾವು ಕೇರು ಮಾಡಲ್ಲ. ಸರ್ ಇದು ಲಾಸ್ಟ್ ಬೋರ್ಡ್ ಕ್ವಶನ್ ಪೇಪರ್ ಬರುತ್ತಲ್ಲ ಹ್ಮ್. ಸರ್ ನಮ್ ಸ್ಟೇಟ್ ಅವರಿಗೆ ಇದು ಸರ್ ಅಪ್ಲಿಕೇಬಲ್ ಬರೋದಿಲ್ವಾ? ಇಲ್ಲ, 99.99% ಬುಕ್ ಅಲ್ಲಿ ಇರೋದೇ ಬರುತ್ತೆ. ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ PS. ಅದೇನ್ ಗೊತ್ತಾ, ಜಸ್ಟ್ ಅದ್ರ ಮೇಲೆನೆ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಈ ನಾಲೆಡ್ಜ್ ನ ಬಳಸ್ಕೊಂಡು ಮಾಡ ಅಂತದನ್ನ ಸರ್ ಕ್ಲಿಯರ್ ಇವಾಗ ಒಂದ್ ವರ್ಷ ಕೊಟ್ಟಿದ್ರಲ್ಲ 9 ಬರ್ದ್ವಲ್ಲ ಸರ್ ಲಾಸ್ಟ್ ಆತರ ಇರುತ್ತಾ ಹೇಳಕ್ಕಾಗಲ್ಲ. ಸರ್? ಕ್ವಶನ್ ಪೇಪರ್ ಮೇಲೆ, ಸೆಕ್ಟರ್ ಮೇಲೆ ಡಿಪೆಂಡ್. ನಮ್ಮ ಮ್ಯಾಥಮೆಟಿಕ್ಸ್ ಮಾಸ್ಟರ್ಗಳು ಹೆಂಗಿದೀವಪ್ಪ ಅಂದ್ರೆ, ಗೊತ್ತೈತಲ್ಲ, ಕನ್ನಡ ಇಂಗ್ಲಿಷ್ ಹಿಂದಿ ಅವರು ಬಹಳ ಈಸಿ ಕೊಡ್ತಾರೆ, ಯಾಕಂದ್ರೆ ರಿಸಲ್ಟ್ ಚೆನ್ನಾಗ್ ಬರ್ಲಿ ಅಂತ. ನಮ್ಮ ಮ್ಯಾಥಮೆಟಿಕ್ಸ್ ಮೇಸ್ಟ್ ಹೆಂಗಪ್ಪ ಅಂದ್ರೆ ಸ್ಪೆಷಲ್. ಮಕ್ಳಿಗೆ ಕಷ್ಟ ಕೊಟ್ಬಿಟ್ರೆ ಅವ್ನು ಭಾರಿ ಬುದ್ಧಿವಂತ ಮೇಸ್ಟ್ ಅಂತಲ್ಲ, ಮಕ್ಳು ಬರೆಯೋ ಮಟ್ಟಕ್ಕೆ ಕೊಡ್ಬೇಕು. ಒಂದ್ಸಲ ನನ್ ಗುರುಗಳು ಕೊಟ್ಟಿದ್ರು, ಕಾಕ್ನೂರ್ ನಮ್ ಗುರುಗಳು, GSS ಅಂತ ಹೇಳಿ. ಆ ವರ್ಷ ಎಂಟೈರ್ ಸ್ಟೇಟ್ ಅಲ್ಲಿ ಮ್ಯಾಥ್ಸ್ ರಿಸಲ್ಟ್ ಹೈಯೆಸ್ಟ್. ನಾವು ಕೊಡೋ ಕ್ವಶನ್ ಪೇಪರು ಎಲ್ಲಾ ಮಗುನು ಅಟೆಂಡ್ ಮಾಡಿದ್ರೆ ನಾವು ಕೊಟ್ಟಿರೋದು ಸಾರ್ಥಕ ಆಗುತ್ತೆ. ನಾವು ಕೊಟ್ಟಿರೋ ಕ್ವಶನ್ ಪೇಪರ್ 100ಗೆ ಮಾಡಿದ್ರೆ 10 ಮೆಂಬರ್ಸ್ ಅಷ್ಟೇ ಅಟೆಂಡ್ ಮಾಡ್ತಾರಂದ್ರೆ ನಾವು ಕ್ವಶನ್ ಪೇಪರ್ ಸೆಟ್ಟಿಂಗ್ ಇಸ್ ಫೇಲ್ ಅಂತ ಹೇಳ್ತಲ್ಲ. ಅಂದ್ರೆ ಯಾವ ಮಟ್ಟಕ್ಕೆ, ಈ ಮಟ್ಟಕ್ಕೆ ಅಟ್ ದಿ ಟೈಮ್ ಆಫ್ ಜಾಬ್ ಮಾಡ್ಬೇಕಾದ್ರೆ ಬಹಳ ಡಿಫಿಕಲ್ಟ್ ಇರ್ಲಿ ಆಯ್ತಲ್ಲ. ಇಲ್ಲಿ 3 ಎಕ್ಸಾಮ್ ಮಾಡ್ತಾರೆ, ಪಾಸ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ. ಅದು ಎಸ್ಪೆಷಲಿ ನಮ್ಮ ಮ್ಯಾಥ್ಸ್ ಮಾಸ್ಟರ್ದೊಂದು ಸ್ಪೆಷಲ್ ಕ್ಯಾರೆಕ್ಟರ್ಗಳು. ಸೈನ್ಸು ಮ್ಯಾಥ್ಸ್ ಅವ್ರದ್ದು ಸೃಷ್ಟಿ PS ಮಾಡಂಗಿಲ್ಲ. ಒಂಚೂರು ಜಾಸ್ತಿ ಅನ್ನಂಗ್ ಆಗ್ಬಿಟ್ಟಿರ್ತತಲ್ಲ, ಸ್ಕೂಲಾಗ ಮ್ಯಾಥ್ಸ್ ಮೇಸ್ಟ್ರಿಗೆ ಸ್ಕೋಪ್ ಜಾಸ್ತಿ ಇರ್ತತೆ, ಬೈಸ್ಕೊಂಡವ್ರು ಜಾಸ್ತಿ ಅವರೇ. ಎಲ್ಲ ಸಬ್ಜೆಕ್ಟ್ ರಿಸಲ್ಟ್ ಕನ್ನಡ ಆಡ್ಕೆಂತ ಪದ್ಯ ಹೇಳ್ಕೊಂಡ್ ಸಾಹಿತ್ಯ ಹೇಳಿರ್ತಾರೆ, ಅವ್ರದ್ದು 100% ಇರ್ತತೆ. ನಾವು ವರ್ಷವಿಡೀ ಸ್ಪೆಷಲ್ ಕ್ಲಾಸ್ ತಗೊಂಡು 100 ಸಲ ಬರ್ಸಿದ್ರು ಮತ್ತೆ ಎಷ್ಟು ಪರ್ಸೆಂಟ್ ಅಣ್ಣ? 60% ಅಣ್ಣ. ಮತ್ತು ಬೈಸ್ಕೋಬೇಕು, ಊರ್ ಜನನೂ ಬೈತಾರೆ, ಆ ಮ್ಯಾಥ್ಸ್ ಮೇಸ್ಟ್ರಿಗೆ ಮ್ಯಾಥ್ಸೇ ಮಾಡಕ್ ಬರಲ್ಲ ಅಂತ ಒಂದು, ನೀವು ಬೈತೀರಿ, ಆಮೇಲೆ ಇಲಾಖೆಯವರು ಬೈತಾರೆ, ಆಯ್ತಾ? ಇನ್ ಕಂಡಾರೆಲ್ಲ ಬೈತಾರೆ ಸ್ಕೂಲಿಗೆ. ಹೆಂಗ್ ನೋಡ್ರಿ. ಅದಕ್ಕೆ ನಾನು ಯೋಚನೆ ಮಾಡಿರೋದು ಹೆಂಗ್ ಗೊತ್ತಾ, ಇನ್ ಫ್ಯೂಚರ್ ಡೇಸ್ ಅಲ್ಲಿ ಮೇಸ್ಟ್ ಟ್ರೈನರ್ ಆದ್ರೆ PE ಮೇಸ್ಟ್ ಆಗ್ಬೇಕು. ಸರ್ ಸ್ಪೋರ್ಟ್ಸ್ ಹೋದ್ರೆ ಅವರಿಗೂ ಬೈತಾರೆ ಸರ್. ಬೈಯಲ್ಲ, ಒಂದ್ 4-5 ದಿವಸ ಬೈಯೋದು, ಇದು ಎಲ್ಲೂ ರೆಕಾರ್ಡ್ ಆಗಲ್ಲ. ಅದು ನಿಜ ಸರ್. ರೆಕಾರ್ಡ್ ಆಗುತ್ತದ ಸರ್ ಮಾರ್ಕ್ಸ್ ಕಾರ್ಡ್ ರೆಕಾರ್ಡ್ ಇರ್ತತಲ್ಲ. ನೀನು 10 ವರ್ಷ ಆದ್ರೂ ಅಯ್ಯೋ ನಮ್ಮಲ್ಲಿ ಮ್ಯಾಥ್ಸ್ ಮೇಸ್ಟ್ ಇದ್ದ ಕಣವ, ಅವ್ನ್ ಮ್ಯಾಥ್ಸ್ ಮಾಡಕ್ ಬರ್ತೀನಿ ಬೈತಾನೆ ಇರ್ತೀಯ. ನಿಮ್ಮ ಸೋಮಣ್ಣಗೆಲ್ಲಾರು ಬೈತೀನಿ ನೀನು? ಸರ್ ಹಂಗೆ ಹಿಂಗಿದೆ ನೋಡಿ ವ್ಯವಸ್ಥೆ. ಅದಕ್ಕೆ ನಾನು ಮುಂದಿನ ಜನ್ಮ ಅಂತ ಇದ್ರೆ ಒಳ್ಳೆ PE ಟೀಚರ್ ಆಗ್ಬೇಕು ಅಂತಿದ್ದೆ, ಆಯ್ತಲ್ಲ. ಅರ್ಷಿತಾ ಕರೆಕ್ಟಾ? ಎಸ್ ಸರ್. ನೀವು ಅದನ್ನ ಮತ್ತೆ ಈಗ ನೀವು ಸರ್ ನಾವು ಮ್ಯಾಥಮೆಟಿಕ್ಸ್ ಮಾಡ್ಬೇಕು ಅಂತಿದ್ದೆ ಸರ್, ಮತ್ತೆ ಆಸೆ ಕಳ್ಕೊಬೇಡ್ರಿ. ಸೊ ಯಾವಾಗ್ಲೂ ಬಂಗಾರನೇ, ಬೆಳ್ಳಿನೇ ಬಿಟ್ಕೊಳ್ರಿ. ಆತರ ಆಲೋಚನೆ ಬಿಡ್ರಿ. ನಾ ಸುಮ್ನೆ ಹೇಳಿದ್ದು ಗೊತ್ತಾಯ್ತಲ್ಲ, ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಯಾರೋ ಓದಿಲ್ಲ ಅನ್ನೋದಕ್ಕೆ ಈಗ ನೀವು ಓದ್ತಾ ಇರೋದಕ್ಕೆ ಈಗ ನಾನ್ ನೋಡೇನಾ? ಹರ್ಷಿತಾ, ಸರ್ ನೀವು ಓದ್ದೇ ಇರೋದಕ್ಕೆ ನಾನ್ ನೋಡೇನಾ? ನೋ ಸರ್. ಮ್ಯಾಥ್ಸ್ ಅಲ್ಲಿ ಈಗ ನಾನು ಬೇರೆ ಸಬ್ಜೆಕ್ಟ್ ಬಗ್ಗೆ ಕೇಳಲ್ಲ. ಈಗ ನಾನು ಮಾಡ್ತಾ ಇದ್ದೀನಿ, 10 ಸಲ ಕೇಳ್ತೀನಿ, ಏನಾದ್ರು ಡೌಟ್ ಇದ್ರೆ ಹೇಳ್ರಮ್ಮ, ಹೌದಲ್ವಾ? ಎಸ್ ಸರ್. ನೀವು ಅದ್ರ ಮೇಲೂ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಅದಕ್ಕೆ ಪ್ರಭಾಕರ್ ಸರ್ ಹೊಣೆನೋ ಅಥವಾ ನೀವು ಹೊಣೆನಾ? ಸರ್ ನಾವೇ. ಅದ್ರ ನೈತಿಕ ಹೇಳ್ಕೋಬೇಕ. ಅವಾಗ ಇಲ್ಲ ಮಾಸ್ಟರ್ ಬಹಳ ಚೆನ್ನಾಗ್ ಮಾಡಿದ್ರು, ನಾವೇ ಓದಿಲ್ಲ ಅಂತ ಹೇಳ್ತೀರಾ? ಇಲ್ಲ, ಮತ್ತು ತಪ್ಪು ಬೇರೆಯವ್ರ ಮೇಲೆ ಹೋಗೋದು. ಯಾಕೆಂದ್ರೆ ತಮ್ಮ ತಪ್ಪನ್ನ ತಾವು ಒಪ್ಕೊಳಕ್ ರೆಡಿ ಇಲ್ಲ, ಅಲ್ವಾ ಹರ್ಷಿತಾ? ಹಂಗೇನಿಲ್ಲ ಸರ್. ನೀನಲ್ಲ, ಎಲ್ಲರಿಗೂ ಹೇಳ್ತಾ ಇರೋದು ಜನರಲ್ ಆಗಿ. ಓಕೆ, ಬರ್ಕಂಡ್ರಿ 10th ಬರ್ಕಂಡ್ರ? ಸರ್ ಆಯ್ತೇನವ? ಎಸ್ ಸರ್ ಆಯ್ತು. ಆಯ್ತು. So ಈಗ the diagonals of a quadrilateral ABCD intersect
ಈಚ್ ಅದರ್ ಅಟ್ ದಿ ಪಾಯಿಂಟ್ ಓ ಸಚ್ ದಟ್ ಅವನೇ ಕೊಟ್ಬಿಟ್ಟಾನೆ ಏನಂತ ಎಒ ಬೈ ಬಿಒ CO by DO show that ABCD is a trapezium. Okay. Again, same figure na ಬರ್ಕೊಳ್ಳೋಣ. A, B, C, D. O. ಹೇಳಿ ಏನ್ ಮಾಡ್ತೀರಂತ. ಅಕ್ಕೋ 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 ಅಕ್ಕೋ. ಹೇಳಿ. ನಾವು ಆನ್ಸರ್ ಏನ್ ತರಬೇಕು? ABCD trapezium ಅಂತ ತೋರಿಸ್ಬೇಕು. ಇಲ್ಲಿ ನಾವು ಆನ್ಸರ್ ಏನ್ ತರಬೇಕು ಅಂದ್ರೆ AB ಪ್ಯಾರಲಲ್ ಟು CD ಅಂತ ಪ್ರೂವ್ ಮಾಡಬೇಕು. AB ಪ್ಯಾರಲಲ್ ಟು CD. ಓಕೆ, ಸ್ಟೆಪ್ ಬೈ ಸ್ಟೆಪ್. ಈಗ ನಿಮ್ ಮತ್ತೆ ಅದು ಅಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಆನ್ಸರ್ ತಂದ್ಬಿಟ್ಟು ನಿಮ್ ಕನ್ಕ್ಲೂಷನ್ ಮಾಡೋಣ. ಓಕೆನಾ? ಬನ್ನಿ ಈಗ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಒಂದೇ ಮಾಡ್ಕೊಳ್ಳೋಣ. ಕನ್ಸ್ಟ್ರಕ್ಷನ್ OE ಪ್ಯಾರಲಲ್ ಟು AB. Draw OE parallel to AB. OE parallel to AB. So OE parallel to AB ಆದರೆ OE not OE parallel to CD. ನೋಡ್ರಿ ನೆನ್ಪಿಟ್ಕೊಳ್ರಿ. ಈಗ ನಾವು ಯಾವ ಟ್ರಯಾಂಗಲ್ ತಗೋಬೇಕು? ಇನ್ ಟ್ರಯಾಂಗಲ್ ABD ತಗೋಬೇಕು. ಯಾಕೆ ಅಂದ್ರೆ ADC ಯಾಕೆ ತಗೊಳಕ್ ಬರಲ್ಲ ಅಂದ್ರೆ OE is not parallel to DC. ಹೇಳಿ ಮಾಡ್ಕೊಂಡಿದೀವಿ ಹಂಗೆ. No, sir. ನಾವು ಆ ಓದ ಪ್ರಾಬ್ಲಮ್ ಅಲ್ಲಿ OE ನ ABಗೂ ಪ್ಯಾರಲ್ ಮಾಡ್ಕೊಂಡಿದ್ವಿ, CDಗೂ ಪ್ಯಾರಲ್ ಮಾಡ್ಕೊಂಡಿದ್ವಿ. ಹೌದಾ? Yes, sir. ಈಗ ನಾವು OE ಪ್ಯಾರಲಲ್ ಟು AB ಆಗಿರೋದ್ರಿಂದ ಇನ್ ಟ್ರಯಾಂಗಲ್ ಯಾವ ತಗಂತೀರಿ? ABD. 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 Now write. This is E. EO. So OE is already parallel to ಯಾವುದಕ್ಕೆ? AB. AB. By OE is parallel to BP. AB by BPT. ಯಾರು ಹೇಳ್ತೀರಿ? AE by ED. DO by OC. OD. DO by OD. Now Cartesian equation 1. So given ಏನ್ ಕೊಟ್ಟಿದ್ದಾನೆ? AO by BO. is equal to ಏನೋ? CO by DO. Huh? by CO. CO by DO. 1 ಕೊಟ್ಟಿರೋದಲ್ವಾ?
Yes, sir. Yes, sir. Correct. So now make AO by BO is equal to CO by DO. ಸೊ ಈಗ ಏನ್ ಮಾಡ್ಕೊಂತೀರಿ? ಇದನ್ನ ಇಳ್ತಾರಣ, ಇದನ್ನ ಇಳ್ತಾರಣ ಮಾಡೋಣ. AO ಬೈ ಅವಾಗಲೇ ಮಾಡಿದ್ದೆ BO, ಕರೆಕ್ಟಾ? AO ಬೈ CO ಹೇಳ್ರಿ. BO By DO. CO ಮಾಡಿದ್ನ ಇಲ್ಲ ಇದನ್ನ ಅವಾಗ OA ಆರ್ AO ಕ್ಲಿಯರಾ? ಜಸ್ಟ್ ನೋಡ್ರಮ್ಮ, ಇದೆಯಾ AO ಈ CO ನಿಲ್ತಂದೆ, ಈ BO ನಿಲ್ ಕಳಿಸ್ದೆ. ಸೊ ನಾವು ಕಾರ್ಟೇಸಿಯನ್ ಈಕ್ವೇಷನ್ ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ, ನಾನು ಮುಂದಕ್ಕೆ ಹೋಗಲ್ಲ. ಮುಕ್ಕೋತ ಆನ್ಸರ್ ಬಂದಿದೆ, ಈಗ ನಾನು ಚೂರಲ್ಲಿ ಇದ್ದೀನಿ ಅಷ್ಟೇ. ಈಗ ನಾನು ಸರಿಯಾಗಿ ಬಿಡ್ಲಾ? Yes, sir. ನಾವು ಒಂದು OE ನ ಎಳ್ಕೊಂಡ್ವಿ, ಹೆಂಗೆ? AB ಗೆ ಪ್ಯಾರಲಲ್ ಆಗಿ. ಓಕೆ, ಐ ವಿಲ್ ಫಿನಿಶ್ ಆಫ್. ಸೊ ಈಗ ನಾನೊಂದು ಟ್ರಯಾಂಗಲ್ ತಗೊಂತೀನಿ, ABD ಟ್ರಯಾಂಗಲ್. ಇದೇ ಒರಿಜಿನಲ್ ಫಿಗರ್ ಅಲ್ಲಿ ಇರ್ಬೇಕದು. ಇದೆ ಸರ್, ಮತ್ತೆ ಆಗಿದೆ ಸರ್. OE ಪ್ಯಾರಲಲ್ ಟು AB. ಸೊ OE ಪ್ಯಾರಲಲ್ ಟು AB ಆದ್ರೆ ವಾಟ್ ಯು ರೈಟ್? OE ಪ್ಯಾರಲಲ್ ಟು AB ಅಕಾರ್ಡಿಂಗ್ ಟು BPT ಇದು ಇವ್ರ ಎರಡು ಜನನ ಏನ್ ಮಾಡುತ್ತೆ? ಡಿವೈಡ್ ಮಾಡುತ್ತೆ. Divide ಮಾಡುತ್ತೆ. by ED, BO by OD. So now it is Cartesian equation 1. Clear? So what is given? AO by BO is equal to CO by DO or OD. Given. So just I will change. CO na ಇಲ್ಲಿ denominator ಮಾಡ್ತೀನಿ, BO na numerator ಮಾಡ್ತೀನಿ. So now Cartesian equation 2. From 1 and 2 na ನೋಡ್ರಿ, BO by OD, BO by OD. ಅವಾಗ RHS are equal. RHS equal ಆದ್ಮೇಲೆ LHS also equal. ಬರಿಬೋದಾ? From 1 and 2, 1 and 2, AO by CO is equal to AE by ED. ಈಗ ನಿಮ್ಮ ಪ್ರಕಾರ ನೋಡ್ರಿ ಏನಂತ ಬರೀತೀರಿ? AO ನೋಡ್ರಿ, ಒಂದ್ ನಿಮಿಷ ನೋಡ್ರಿ, AO by OC. ಓಕೆನಾ? ಓಕೆನಾ? Yes, sir. AO by OC AE divided by ED ಅಂದ್ರೆ EO DC ಗೆ ಏನಾಗಿದೆ ಅಂತ ಅಲ್ಲಿಗೆ ಅರ್ಥ. ಈ ರೇಷಿಯೋ ಬಂದಿದೆ ಅಂದ್ರೆ Parallel ಆಗಿದೆ. ಯಾವ್ದಕ್ಕೆ? EO parallel to DC. OE parallel to ಬರಿಬೋದಾ? CD ಬರಿಬೋದಾ? Yes, sir. ಬರಿಬೋದಾ? ಇದು ನೋಡ್ರಮ್ಮ, ನಾನು ಹೇಳ್ತೀನಿ ಕೇಳ್ರಿ, ನಿಮ್ ಈ ತಲೆ ಒಳಗೆ ಸ್ವಲ್ಪ ಇರ್ಲಿ. ಸೊ ನಾನು ಯಾವ ಟ್ರಯಾಂಗಲ್ ತಗೊಂಡಿದ್ದೀನಿ ಈಗ? ಯಾವ ಟ್ರಯಾಂಗಲ್ ತಗೊಂಡಿದ್ದೀನಿ ಈಗ? ABC. ಹೌದೇನ್ರಮ್ಮ? ABC. So now write OE. ಹೌದೇನ್ರಮ್ಮ? AE by ED, AO by OC ಆಗಿದೆ ಅಂದ್ರೆ EO DC ಪ್ಯಾರಲಲ್ ಆಗಿದೆ, ಇರುತ್ತಾ ಇಲ್ಲ? Sir, parallel ಆಗುತ್ತೆ. Sir, ಆಗುತ್ತೆ. ನಿಮ್ ತಲೆ ಒಳಗೆ ಬರ್ಬೇಕು ಅಂದ್ರೆ. ಸೊ ನಾವು ರೈಟ್ OE ಪ್ಯಾರಲಲ್ ಟು DC. ಈಗ ಬರ್ರಿ ಇದೇ OE AB ಗೆ ಪ್ಯಾರಲಲ್ ಆಗಿದೆ ಅಂದ್ಮೇಲೆ ಇದೇ OE DC ಪ್ಯಾರಲಲ್ ಆಗಿದೆ ಅಂದ್ರೆ AB ಪ್ಯಾರಲಲ್ ಟು DC Yes, sir. ಬರಿಬೋದಾ? Yes, sir. ಸೊ ಈಗ ರೈಟ್ OE ಪ್ಯಾರಲಲ್ ಟು AB ಅದೊಂದು ಬರ್ದ್ಬಿಡ್ರಿ, ನಿಮ್ ತಲೆ ಒಳಗೆ ಹುಳ ಬೇಡ. ಇದೇ OE DC ಗೆ ಪ್ಯಾರಲಲ್ ಆಗಿದೆ, ಇದೇ OE AB ಗೆ ಪ್ಯಾರಲಲ್ ಆಗಿದೆ ಅಂದ್ರೆ ನಾವು ರೈಟ್ AB ಪ್ಯಾರಲಲ್ ಟು DC ಆರ್ CD. So it is enough. ಏನಾದ್ರು ಡೌಟ್ಸ್ ಇದೆಯಾ? No, sir.
ಸರ್ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರಲ್ಲ ಅಲ್ಲಿ ಎಒ ಬೈ ಡಿಒ ಇಸ್ ಈಕ್ವಲ್ ಟು ಸಿಒ ಬೈ ಬಿಒನು ಬರಿಬೋದಾ? ಅಲ್ಲಮ್ಮ ನಮಗೆ ಏನ್ ಬೇಕು? ಏನ್ ಬೇಕು ಹೇಳು. ನಾನು ಹೇಳಿದೀನಿ ನಮ್ಮ ಗುರಿಯನ್ನ ತಲುಪಕ್ಕೆ ನಾವು ಏನ್ ಬೇಕಾದ್ ಮಾಡ್ಕೋಬೇಕು. ನಿಖಿತಾ, ಎಸ್ ಸರ್. ನಾನು ಹೇಳ್ತಿದ್ದೀನಿ ಕೇಳ್ರಿ, ಯಾವಾಗ್ಲೂ ನಮ್ ಕಾನ್ಸೆಪ್ಟ್ ಇದೆ. ನೀವು ಒಂದು ಗುರಿ ಹಾಕೊಂಡಿದ್ದೀರಿ, ಈ ವರ್ಷ SLC ಪಾಸ್ ಮಾಡ್ಬೇಕು ಅಂತ. ಆ ಗುರಿ ಮುಟ್ಟಕ್ಕೆ ನೀವು ಆನ್ಲೈನ್ ಕ್ಲಾಸು ಸೇರಿದ್ದೀರಿ, ಮತ್ತೆ ಬೇರೆ ಎಕ್ಸ್ಟ್ರಾ ಎಲ್ಲರ PDF ನೋಟ್ಸ್ ಸಿಕ್ಕರು ಓದ್ತೀರಿ, ಮತ್ತೆ ಸ್ಕೂಲಲ್ಲಿ ಮಾಡಿರೋದು ಕೇಳ್ತೀರಿ. ಅದ್ರಲ್ಲಿ ನಿಮ್ಗೆ ಯಾವ್ಯಾವ್ದು ಬೇಕೋ ಹೆಂಗ್ ಬೇಕೋ ಹಂಗೆ ಓದ್ತಿರೋದಲ್ವಾ? ಎಸ್ ಸರ್. ಈಗ ನಾನು ಈ ಪ್ರಾಬ್ಲಮ್ ಅಲ್ಲಿ ಈ ಆನ್ಸರ್ ತರಕ್ ಏನ್ ಬೇಕೋ ಅದನ್ನ ಅಷ್ಟೇ ಮಾಡ್ಕೋಬೇಕು. ಹೆಂಗ್ ಬೇಕಂಗ್ ಬರಿಬಹುದು. ಹಾ ಆದ್ರೆ ಸರ್. ನಮಗೆ ರಿಲೆವೆಂಟ್ ಆಗಿರ್ಬೇಕದು. ಕ್ಲಿಯರ್? ಎಸ್ ಸರ್, ಕ್ಲಿಯರ್. ನೋಡ್ರಿ, ಇದನ್ನ ತಗೊಂಡಿದ್ವಿ, ಇದು ಆಲ್ರೆಡಿ ಬಂದಿತ್ತು. ಇಲ್ಲಿ ಇಲ್ಲೇ ಇದೆ AE ಬೈ ED BO ಬೈ OD. ಇವನ್ ಕೊಟ್ಟಿದ್ದ, ಅವನೇ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಕೊಟ್ಟಾಗ ಈ CO ನ ಈ ಕಡೆ ತರ್ತೀನಿ, ಈ BO ನ ಈ ಕಡೆ ತಂದೆ. ಈ ಕ್ವೆಶನ್ 2 1 and 2 ನೋಡಿದ್ರೆ BO ಬೈ OD ಅಥವಾ DO ಅಂದ್ರೆ ಒಂದೇಯಾ, OD ಅಂದ್ರೆ ಒಂದೇಯಾ, ಗೊತ್ತಾಯ್ತಲ್ಲ? ಅವೆರಡು LHS RHS ಈಕ್ವಲ್ ಆಗಿದ್ರೆ ಆ LHS ಆಲ್ಸೋ ಈಕ್ವಲ್ AO ಬೈ CO ಇಸ್ ಈಕ್ವಲ್ ಟು AE ಬೈ ED. ಸೊ ಇಲ್ಲಿ ಬರ್ದಿದ್ದು ನೋಡ್ರಿ, AO ಬೈ OC, ಓಕೆ, AE by ED. Now write it shows AO by ED ratio AE by ED ಸಮ ಇದೆ ಅಂದ್ರೆ now write OE parallel to DC. ಸೊ ಅದೇ OE parallel to ಏನಾಗಿದೆ, AB ಆಗಿದೆ ಅಂದ್ರೆ ಒಂದೇ ಲೈನು ಎರಡು ಲೈನ್ ಪ್ಯಾರಲ್ ಆಗಿದೆ ಅಂದ್ರೆ ಪ್ಯಾರಲಲ್ ಆಗಿರೋ ಎರಡೂ ಲೈನ್ ಏನಾಗಿರುತ್ತೆ ಮತ್ತೆ ಪ್ಯಾರಲಲ್ ಆಗಿ. parallel ಆಗಿರ್ತವೆ. Therefore AB parallel to DC. So now it is clear. ಎಸ್ ಸರ್. Okay. Any doubts? ಸರ್ ಇದು ಥೇರಮ್ 6.2 ಇದೆಯಲ್ಲ ಬುಕ್ ಅಲ್ಲಿ ಹಾ ಸರ್, ಅದ್ರ ಕೆಳಗಡೆ ಪ್ರೂವ್ ಮಾಡಿದ್ದಾರಲ್ಲ ಸರ್, ಅದೊಂದು ಹೇಳ್ಕೊಡ್ರಿ. ಯಾವುದು? ಸರ್ ಥೇರಮ್ 6.2 ಇದೆಯಲ್ಲ ಸರ್, ಹಾ ಸರ್ ಅದ್ರ ಕೆಳಗಡೆ ಪ್ರೂವ್ ಮಾಡಿದ್ದಾರಲ್ಲ ಸರ್ ಅದು. ನಾನು ಹೇಳಿದ್ದೀನಿ ಅವತ್ತೇ. ಸರ್ ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲ ಸರ್, ಅದಕ್ಕೆ ಕೇಳಿದೆ. ನಾನು ಅಲ್ಲಿ ಏನ್ ಹೇಳಿದ್ದೀನಿ, ಅದು ಅವಶ್ಯಕತೆ ಇಲ್ಲ. ಕರೋಲರಿ BPT, ಕಾನ್ವರ್ಸ್ BPT is not necessity. ಓನ್ಲಿ ಒನ್ ಈಸ್ ಎಕ್ಸಾಮಿಗೆ ಕೇಳೋದು. ಇಲ್ಲ ಅದನ್ನು ಪ್ರೂವ್ ಮಾಡ್ತಿದ್ರು, ಬಟ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಟೇಲ್ಸ್ ಎಕ್ಸಾಮ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಷ್ಟೇ. ಓಕೆನಾ? ಅಲ್ಲಿ ಎಲ್ಲಿ ಪ್ರೂವ್ ಮಾಡಿದಾರಪ್ಪ ನೀನು? ಸರ್ ಎಲ್ಲ ಎಕ್ಸಾಂಪಲ್ 1 ಅಲ್ಲಿ +1 ಆಡ್ ಮಾಡಿದ್ದಾರೆ. ಎಕ್ಸಾಂಪಲ್ 1 ಬೇರೆ, ಪ್ರೂವ್ ಮಾಡಿದಾರಾ ಕಾನ್ವರ್ಸ್ ಅನ್ನ? ಇಲ್ಲ ಸರ್, ಪ್ರೂವ್ ಮಾಡಿಲ್ಲ. ಅದಕ್ಕೆ ಹೇಳೋದು ನಾನು. ಇಲ್ಲಾಂದ್ರೆ ಅದು ಮಾಡ್ಸೋದ್ ಕಷ್ಟ ಆಯ್ತಾ ನನಗೆ? ಯಾವಾಗ್ಲೂ ನನಗೆ ನಿಮ್ಗೆ ಏನ್ ಬೇಕು ಅದಷ್ಟೇ ಮಾಡ್ತೀನಿ, ಗೊತ್ತಾಯ್ತಲ್ಲ? ಅದನ್ನ ಮತ್ತೆ ಸುಮ್ನೆ ನೀವು ತಲೆ ಒಳಗೆ ಹೋಗ್ಬಿಟ್ಟು ಕಾಣಕ್ ಹೋಗ್ಬೇಡ್ರಿ. ಸೊ ಕ್ಲಿಯರ್? ಎಸ್ ಸರ್.